ಶಿವರಾಜ್ ಕುಮಾರ್ ಅವರು ಒಂದು ಮೇಲ ನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತೊಗೊಂಡು ಎಷ್ಟೋ ಜನ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇಲ್ದಲೇ ಇರ್ಬೋದು ಅಪ್ಪು ಅವರು, ಅದ್ಭುತವಾದಂಥ ಪ್ರತಿಭೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡ್ದು ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ಅಮ್ಮ ಇಟ್ಟ ಹೆಸರು ಪ್ರಶಾಂತ, ಆದರೆ ಪಾಪ್ಯುಲರ್ ಆಗಿದ್ದು ಪಚ್ಚ ಅಂತ. ಕನ್ನಡದಲ್ಲಿ ನೆಪೋಟಿಸಮ್ ಇದೆಯಾ? ಇಂಥದ್ದೊಂದು ಪ್ರಶ್ನೆನ ಸುದೀಪ್ ಅವ್ರಿಗೆ ಕೇಳಿದ್ದಾರೆ ಜರ್ನಲಿಸ್ಟ್ಗಳು. ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಹೀರೋ ಆಗಿರೋ ಫಸ್ಟ್ ಮೂವಿ ಮ್ಯಾಂಗೋ ಪಚ್ಚ ರಿಲೀಸ್ ಆಗಿರೋ ಟೈಮಲ್ಲಿ ಇಂಥ ಪ್ರಶ್ನೆ ಸುದೀಪ್ ಅವ್ರಿಗೆ ಬಂದಿದೆ. ಹೋಗಿ ಇದನ್ನು ದೊಡ್ಡ ಮನೆಯವ್ರನ್ನ ಕೇಳಿ, ಶಿವಣ್ಣನನ್ನು ಕೇಳಿ ಎಂದಿದ್ದಾರೆ ಸುದೀಪ್. ಸುದೀಪ್ ಕೇಳಿರೋದ್ರಲ್ಲೇನೂ ತಪ್ಪಿಲ್ಲ ಬಿಡಿ. ಈಗ ರಿಲೀಸ್ ಆಗಿರೋ ಮ್ಯಾಂಗೋ ಪಚ್ಚ ಚಿತ್ರದ ಹೀರೋ ಸಂಚಿತ್ ಸುದೀಪ್ ಅವರ ಸ್ವಂತ ಅಕ್ಕನ ಮಗ. ಈ ಚಿತ್ರಕ್ಕೆ ಸುದೀಪ್ ಅವರ ಪತ್ನಿ ಪ್ರಿಯಾ ಅವರೇ ಪ್ರೊಡ್ಯೂಸರ್. ಚಿತ್ರದಲ್ಲಿ ಸುದೀಪ್ ಅವರ ಮಗಳು ಸಾನ್ವಿ ಒಂದು ಹಾಡನ್ನು ಹಾಡಿದ್ದಾರೆ. ಹಾಗಾದರೆ ಸುದೀಪ್ ತಮ್ಮ ಅಕ್ಕನ ಮಗನನ್ನು ಲಾಂಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಸುದೀಪ್ ಎಂದಿನಂತೆ ಮುಟ್ಟಿ ನೋಡಿಕೊಳ್ಳೋ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲ ನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತೊಗೊಂಡು ಎಷ್ಟೋ ಜನ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇಲ್ದಲೇ ಇರ್ಬೋದು ಅಪ್ಪು ಅವರು, ಅದ್ಭುತವಾದಂಥ ಪ್ರತಿಭೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡ್ದು ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯಾಗಿ ಒಬ್ಬರು ಆಸ್ತಿ ಇಲ್ದಲೇ ಇರ್ಬೋದು. ನನ್ನ ಒಂದು ಆಸ್ತಿ ನನ್ನ ತಂದೆ ಇದ್ದಾರೆ, ಇವನಿಗೆ ಒಂದು ಮಾಮ ಇದ್ದಾನೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನೂ ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವ್ರಿಗೆ ನಟನೆ ಬಗ್ಗೆ ಸ್ಫೂರ್ತಿ ಇದೆ, ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಮಗೆ ಸೂಟ್ ಆಗಲ್ಲ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಮ್ಮ ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ ಕಲೆ ಇದೆಯಾ, ಬೆಳೀತಾರೆ. ದಟ್ಸ್ ಆಲ್. ಇದೇ ಪ್ರಶ್ನೆನ ನೀವೆಲ್ರಿಗೂ ಕೇಳ್ತೀರಾ? ನೆಪೋಟಿಸಮ್ ಅನ್ನೋದಾದರೆ ಅದು ದೊಡ್ಡ ಮನೆಯಿಂದಲೇ ಸ್ಟಾರ್ಟ್ ಆಯ್ತಲ್ವಾ? ನೀವು ಎಂದಾದರೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಈ ಪ್ರಶ್ನೆ ಕೇಳಿದ್ದೀರಾ? ನೆಪೋಟಿಸಮ್ ಅನ್ನೋದಾದರೆ ರಾಜ್ಕುಮಾರ್ ಅವರ ಮಕ್ಕಳಿಗೂ ನೀವು ಇದೇ ಪ್ರಶ್ನೆ ಕೇಳಬೇಕಲ್ವಾ ಅಂದಿದ್ದಾರೆ. ಅಂದಹಾಗೆ ನೆಪೋಟಿಸಮ್ ಅಂದರೆ ಏನು ಗೊತ್ತಾ? ರಾಜಕೀಯ, ಸಿನಿಮಾ, ಉದ್ಯಮ ಅಥವಾ ಯಾವುದೇ ಫೀಲ್ಡ್ ಇರಲಿ, ಆ ಮಕ್ಕಳಿಗೆ ಅರ್ಹತೆ ಇರುತ್ತೋ ಇಲ್ವೋ ಅವರನ್ನು ತಂದು ಕೂರಿಸೋದು, ಅವರ ಮಕ್ಕಳನ್ನು, ಕುಟುಂಬದವರನ್ನ, ಸಂಬಂಧಿಕರನ್ನು ತಂದು ಪ್ರಮೋಟ್ ಮಾಡೋದು. ಹಾಗಾದರೆ ನೆಪೋಟಿಸಮ್ ಮೂಲಕ ಬಂದಿರೋರಿಗೆ ಟ್ಯಾಲೆಂಟ್ ಇಲ್ವಾ, ಇರಲ್ವಾ? ಇಂತಹ ಪ್ರಶ್ನೆ ನ್ಯಾಚುರಲ್ ಆಗಿ ಬರುತ್ತಲ್ವಾ? ಆ ಪ್ರಶ್ನೆ ನಮಗೆ ನಿಮಗೆ ಬಂತು ಅಂದರೆ ದೊಡ್ಡ ಮನೆ ಸೇರಿದಂತೆ ನೆಪೋಟಿಸಮ್ನಲ್ಲಿ ಬಂದವರೆಲ್ಲ ಪ್ರತಿಭೆ ಇಲ್ದೇನೇ ಬಂದರು ಅನಿಸುತ್ತೆ ಅಲ್ವಾ? ಆ ಪ್ರಶ್ನೆಯನ್ನು ಸೈಡಿಗೆ ಇಡಿ. ಒಂದು ಕುಟುಂಬದಿಂದ ಒಬ್ಬರೇ ಫೀಲ್ಡಿಗೆ ಬರಬೇಕು ಅಂತೇನಾದರೂ ಕಾನೂನು ಇದೆಯಾ? ಇಷ್ಟಕ್ಕೂ ಸುದೀಪ್ ಅವರು ದೊಡ್ಡ ಮನೆಯವರನ್ನು ಕೇಳಿ ಅಂತಾರಲ್ಲ, ದಟ್ ಈಸ್ ಆಲ್ಸೋ ರಾಂಗ್. ಅವರಿಗಿಂತ ಮುಂಚೆನೇ ಈ ನೆಪೋಟಿಸಮ್ ಇತ್ತು. ಡಾಕ್ಟರ್ ರಾಜ್ ಬಿಡಿ, ಅವರ ಫ್ಯಾಮಿಲಿಯಿಂದ ಹೀರೋಗಳಾಗಿ ಬಂದವರು ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್. ಇನ್ನು ನಿವೇದಿತಾ ಕೂಡ ಬಾಲನಟಿಯಾಗಿ ನಟಿಸಿದ್ದಾರೆ. ಇವರಲ್ಲಿ ಯಾರಿಗೆ ಟ್ಯಾಲೆಂಟ್ ಇಲ್ಲ? ಬರೀ ಹೀರೋಗಳಷ್ಟೇ ಅಲ್ಲ, ಪ್ರೊಡ್ಯೂಸರ್ ಆಗಿ ಪಾರ್ವತಮ್ಮ ರಾಜ್ಕುಮಾರ್, ವರದಪ್ಪ, ಎಸ್.ಎ. ಗೋವಿಂದರಾಜ್, ಗೀತಾ ಶಿವರಾಜ್ ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ನಿವೇದಿತಾ ಶಿವರಾಜ್ ಕುಮಾರ್ ಬಂದಿದ್ದಾರಲ್ಲ. ಇದನ್ನು ನೆಪೋಟಿಸಮ್ ಅಂತ ಕರೆಯೋದು ಹೇಗೆ? ಪ್ರಾಬ್ಲಮ್ ಏನಂದರೆ, ನಿರ್ಮಾಪಕ ಎಸ್.ಎ. ಚಿನ್ನೇಗೌಡ ಇದ್ದಾರಲ್ಲ, ಅವರು ಪಾರ್ವತಮ್ಮನವರ ತಮ್ಮ. ವಿಜಯ ರಾಘವೇಂದ್ರ, ಶ್ರೀಮುರಳಿ ಇಬ್ಬರು ಚಿನ್ನೇಗೌಡರ ಮಕ್ಕಳು. ಇನ್ನು KGF, ಉಗ್ರಂನಂತಹ ಟ್ರೆಂಡ್ ಸೆಟ್ಟರ್ ಸಿನಿಮಾ ಕೊಟ್ಟ ಪ್ರಶಾಂತ್ ನೀಲ್ ಶ್ರೀಮುರಳಿ ಅವರಿಗೆ ಭಾವ. ಇವರಲ್ಲಿ ಯಾರಿಗೆ ಟ್ಯಾಲೆಂಟ್ ಇಲ್ಲ? ಡಿಸೈಡ್ ಮಾಡಿ. ಅಷ್ಟೇ ಅಲ್ಲ, ವಿಷ್ಣುವರ್ಧನ್ ಮತ್ತು ಭಾರತಿ ಅವರ ಮಗಳು ಕೀರ್ತಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ, ಅಳಿಯ ಅನಿರುದ್ಧ ಚಿತ್ರರಂಗಕ್ಕೆ ಹೀರೋ ಆಗಿ ಬಂದಿದ್ದು
ನೆಪೋಟಿಸಮ್ ಆಗಲಿಲ್ವಾ? ಅಂಬರೀಷ್ ಸುಮಲತಾ ಅವರ ಮಗ ಅಭಿಷೇಕ್ ಅಂಬರೀಷ್ ಕಥೆ ಏನು? ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದು, ಸುಮ್ಮನೆ ನೋಡ್ತಾ ಹೋಗಿ. ಜಸ್ಟ್ ಅಂತಹ ಕುಟುಂಬಗಳ ಡೀಟೇಲ್ಸ್ ಮಾತ್ರ ಕೊಡ್ತಾ ಹೋಗ್ತೀವಿ. ರಾಮ್ ಕುಮಾರ್ ಇದ್ದಾರಲ್ಲ, ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಳಿಯ. ಪೂರ್ಣಿಮಾ ಅವರನ್ನು ಮದುವೆಯಾಗಿದ್ದಾರೆ. ಇವರ ಮಕ್ಕಳಾದ ಧನ್ಯಾ ರಾಮ್ ಕುಮಾರ್, ಧೀರನ್ ರಾಮ್ ಕುಮಾರ್, ಇವರು ಹೀರೋ ಹೀರೋಯಿನ್. ಅಂದಹಾಗೆ ರಾಮ್ ಕುಮಾರ್ ಅವರ ತಂದೆ ಸಿನಿಮಾ ಪ್ರೊಡ್ಯೂಸರ್ ಆಗಿದ್ದವರು, ಶೃಂಗಾರ್ ನಾಗರಾಜ್ ಅಂತ ಅವರ ಹೆಸರು. ವೀರಸ್ವಾಮಿ ಕುಟುಂಬದಿಂದ ಬಂದ ವಿ ರವಿಚಂದ್ರನ್, ವಿ ಬಾಲಾಜಿ ಅವರದ್ದು ಒಂದು ಜನರೇಷನ್. ಈಗ ಅವರ ಮಕ್ಕಳಾದ ಮನೋರಂಜನ್ ರವಿಚಂದ್ರನ್, ವಿಕ್ರಮ್ ರವಿಚಂದ್ರನ್ ಇಬ್ಬರು ಹೀರೋಗಳೇ. ಲೋಕೇಶ್ ಫ್ಯಾಮಿಲಿ ಕಥೆ ಬೇರೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಹೀರೋ ಸುಬ್ಬನಾಯ್ಡು ಅವರ ಮಗ ಲೋಕೇಶ್. ಅವರ ಪತ್ನಿ ಗಿರಿಜಾ ಲೋಕೇಶ್. 3ನೇ ತಲೆಮಾರಿನಲ್ಲಿ ಸೃಜನ್ ಲೋಕೇಶ್, ಪೂಜಾ ಲೋಕೇಶ್ ಬಂದಿದ್ರು. 4ನೇ ತಲೆಮಾರು ಆಗಲೇ ರೆಡಿ ಆಗ್ತಿದೆ. ಇನ್ನು ನಟ ದೇವರಾಜ್ ಕುಟುಂಬ ತಗೊಂಡ್ರೆ, ದೇವರಾಜ್ ಮತ್ತು ಚಂದ್ರಕಲಾ ಇಬ್ರು ಹೀರೋ ಹೀರೋಯಿನ್ ಆಗಿದ್ದವರು. ಅವರ ಮಕ್ಕಳಾದ ಪ್ರಜ್ವಲ್ ದೇವರಾಜ್, ಪ್ರಣಾಮ್ ದೇವರಾಜ್ ಇಬ್ರು ಹೀರೋ ಆದರು. ಇವರ ಸೊಸೆ ರಾಗಿಣಿ ಕೂಡ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಅರ್ಜುನ್ ಸರ್ಜಾ ಅವರ ಫ್ಯಾಮಿಲಿ ಟ್ರೀ ನೋಡಿ. ಸರ್ಜಾ ಅವರು ಶಕ್ತಿ ಪ್ರಸಾದ್ ಅವರ ಮಗ. ಅರ್ಜುನ್ ಸರ್ಜಾ ಪತ್ನಿ ಉಷಾರಾಣಿ ರಥಸಪ್ತಮಿ ಹೀರೋಯಿನ್. ಅವರು ನಟ ರಾಜೇಶ್ ಅವರ ಮಗಳು. ಅರ್ಜುನ್ ಸರ್ಜಾ ಅವರ ಮಕ್ಕಳಾದ ಐಶ್ವರ್ಯ ಕೂಡ ಹೀರೋಯಿನ್. ತಮ್ಮ ಕಿಶೋರ್ ಸರ್ಜಾ ಡೈರೆಕ್ಟರ್ ಆಗಿದ್ದವರು. ಚಿರಂಜೀವಿ ಸರ್ಜಾ ಕೂಡ ಹೀರೋ ಆಗಿದ್ದವರು. ಈಗ ಆಕ್ಟಿವ್ ಇರುವ ಧ್ರುವ ಸರ್ಜಾ ಅರ್ಜುನ್ ಸರ್ಜಾಗೆ ಅಳಿಯ ಆಗಬೇಕು. ಚಿರಂಜೀವಿ ಸರ್ಜಾ ಅವರ ಹೆಂಡತಿ ಮೇಘನಾ, ಸುಂದರ್ರಾಜ್, ಪ್ರಮೀಳಾ ಜೋಶಾಯ್ ಅವರ ಮಗಳು. ಉಪೇಂದ್ರ ಹೀರೋ ಕಮ್ ಡೈರೆಕ್ಟರ್. ಪತ್ನಿ ಪ್ರಿಯಾಂಕಾ. ಇತ್ತೀಚೆಗೆ ಉಪೇಂದ್ರರ ಅಣ್ಣನ ಮಗ ನಿರಂಜನ್ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಸಿಂಗ್ ಕುಟುಂಬದ ಕತೆ. ಡಿ ಶಂಕರ್ ಸಿಂಗ್, ಪ್ರತಿಮಾದೇವಿ ಮೊದಲನೇ ತಲೆಮಾರಿನವರಾದರೆ, ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು, ವಿಜಯಲಕ್ಷ್ಮಿ ಸಿಂಗ್, ಜೈ ಜಗದೀಶ್ 2ನೇ ಜನರೇಷನ್ ಆಗ್ತಾರೆ. ಆದಿತ್ಯ, ರಿಷಿಕಾ ಸಿಂಗ್, ವೈಭವಿ, ವೈನಿಧಿ ಮತ್ತು ವೈಶಾಖ ಸಿಸ್ಟರ್ಸ್ ಇವರೆಲ್ಲ 3ನೇ ಜನರೇಷನ್. ಇನ್ನು ಚಿತ್ರರಂಗದ ನಂಬರ್ 1 ಹೀರೋ ಅನ್ನಿಸಿಕೊಂಡಿರೋ ದರ್ಶನ್, ತೂಗುದೀಪ ಶ್ರೀನಿವಾಸ್ ಅವರ ಮಗ. ದರ್ಶನ್ ತಮ್ಮ ಜೊತೆಯಲ್ಲೇ ದಿನಕರ್ ಅವರನ್ನು ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡಿಸಿದ್ರು. ಅವರ ಮಗ ವಿನೀಶ್ ಚಿತ್ರರಂಗಕ್ಕೆ ಬಂದರೂ ಬರಬಹುದು. ಸುಧೀರ್ ಅವರ ಮಕ್ಕಳಾದ ತರುಣ್ ಸುಧೀರ್, ನಂದಕಿಶೋರ್, ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್, ಮಾಲಾಶ್ರೀ ರಾಮು ಅವರ ಮಗಳು ಆರಾಧನಾ ರಾಮ್, ಎಸ್ ನಾರಾಯಣ್ ಅವರ ಮಕ್ಕಳು ಓಂ ಪ್ರಕಾಶ್ ರಾವ್ ಅವರ ಮಗಳು, ದುನಿಯಾ ವಿಜಯ್ ಮಕ್ಕಳಾದ ಮೊನಿಷಾ, ರಿತನ್ಯಾ, ಜಯಮಾಲಾ ಮಗಳು. ಎಲ್ರೂ ನೆಪೋಟಿಸಮ್ ಕುಡಿಗಳೇ. ಬಂದವರೆಲ್ಲ ಹಿಟ್ಟಾಗಿಲ್ಲ, ಸ್ಟಾರ್ ಆಗಿಲ್ಲ. ಡೈರೆಕ್ಟಾಗಿ ಹೇಳಬೇಕಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಶಿವಣ್ಣ ಅಪ್ಪುಗೆ ಸಿಕ್ಕಂಥ ಸಕ್ಸಸ್ ಸಿಗಲಿಲ್ಲ. ಈಗ ಹೀರೋ ಆಗಿರೋ ಯುವ ಮತ್ತು ವಿನಯ್ ಅವರಿಗೆ ಕೂಡ ದೊಡ್ಡ ಯಶಸ್ಸು ಇನ್ನೂ ಸಿಕ್ಕಿಲ್ಲ. ದೊಡ್ಡ ಮನೆ ಅಂದರೆ ಯಾರನ್ನೋ ತುಳಿದು ಬೆಳೆದಿರೋದಲ್ಲ, ಎಲ್ಲರನ್ನೂ ಬೆಳೆಸಿರೋ ಕಾರಣಕ್ಕೆ ದೊಡ್ಡ ಮನೆ ಅನ್ನಿಸ್ಕೊಂಡಿರೋದು. ಹೀರೋಗಳು ಬಿಡಿ, ಅವರ ಮನೆಯಲ್ಲೇ ಇದ್ದಾರೆ ಅಂದ್ಕೊಳ್ಳೋಣ. ಕನ್ನಡ ಚಿತ್ರರಂಗಕ್ಕೆ ಅತಿ ಹೆಚ್ಚು ನಾಯಕಿಯರನ್ನು ಕೊಟ್ಟವರು ಯಾರು ಗೊತ್ತಾ? ಪಾರ್ವತಮ್ಮ ರಾಜ್ಕುಮಾರ್. ಸುಧಾರಾಣಿ, ರಕ್ಷಿತಾ, ಶ್ರುತಿ, ರಮ್ಯಾ, ಅನುಪ್ರಭಾಕರ್, ರಥಸಪ್ತಮಿಯ ಉಷಾರಾಣಿ, ಮಾಲಾಶ್ರೀ, ಜಾಗಿ ಭಾವನಾ, ಲಿಸ್ಟು ಬೆಳೀತಾ ಹೋಗುತ್ತೆ. ಅಂದಹಾಗೆ ಇಲ್ಲಿ ದೊಡ್ಡ ಲಿಸ್ಟೇ ಇದೆ. ಇದರಲ್ಲಿ ಯಾರು ಅರ್ಹತೆ ಇಲ್ಲದೇ ಇದ್ದರೂ, ಟ್ಯಾಲೆಂಟ್ ಇಲ್ಲದೇ ಇದ್ದರೂ, 3 ಕಾಸಿನ ಪ್ರತಿಭೆ ಇಲ್ಲದೇ ಇದ್ದರೂ ಗೆದ್ದೋರು ಯಾರು? ಡಿಸೈಡ್ ನೀವೇ ಮಾಡಿ.